ಬರೀ ಹಳಬರುಗಳಿಗೆ ರಿನ್ಯೂವಲ್ ಮಾಡಿ ಸಾಲ ಕೊಡೋದಾದ್ರೆ ಹೊಸ ರೈತರುಗಳ ಭವಿಷ್ಯ ಸಹಕಾರ ಸಂಘದಲ್ಲಿ ಯಾಕೆ ನಾವು ಸಾಲ ತಗೋಬೇಕು ಅಂತ ಗೊತ್ತಿರ್ತದೆ. ಸಹಕಾರ ಸಾಲಗಳು ತಗೊಳ್ಳೋದ್ರಿಂದ ನಮ್ಗೆ ಎಲ್ಲ ರೀತಿಯ ಅನುಕೂಲಗಳು ಇದೆ. ಬಡ್ಡಿ ಕಡಿಮೆ ಇದೆ, ಕೆಲವು ಟೈಮಲ್ಲಿ ಬಡ್ಡಿ ಮನ್ನಾ ಆಯ್ತವೆ, ಕೆಲವು ಟೈಮಲ್ಲಿ ಸಾಲನೇ ಮನ್ನಾ ಆಯ್ತವೆ. ಯಾಕಂದ್ರೆ ಅದು ಸರ್ಕಾರದ ಒಂದು ತೀರ ಸಂಸ್ಥೆಗಳಿವೆ. ಅದೇ ನೀವು ವಾಣಿಜ್ಯ ಬ್ಯಾಂಕಲ್ಲಿ ಲೋನ್ ತಗೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೆ ನೀವು ಮನ್ನಾ ಮಾಡಿಕೊಡಲ್ಲ. ಕೇಂದ್ರ ಸರ್ಕಾರ ಸ್ವಲ್ಪ ಮನ್ನಾ ಮಾಡಿ ಕೊಟ್ಟಂಥ ಇತಿಹಾಸವಿಲ್ಲ. ಒಂದು ಬಾರಿ ಮನಮೋಹನ್ ಸಿಂಗ್ ಅವರೇನೋ ಮಾಡಿದ್ರು, ಅದರ ಹೊರತಾಗಿ ಇವಾಗ ಎಲ್ಲೂ ಮಾಡಿಲ್ಲ. ತಗೊಂಡ್ರು ಯಾಕೆ ಅಂದರೆ ಹೊಸ ರೈತರಿಗೆ ಎಲ್ಲಿ ಅನುಕೂಲ ಆಗಲ್ಲ, ಹೊಸ ಸಾಲ ಕೊಡಲೇಬೇಕು ಅಂತ ಮೊದಲನ್ನ ಸಭೆಯಲ್ಲಿ ನಾನು ಹೇಳಿದೆ. ಒಂದು ನೀವು ಕಾಲಕ್ಕೆ ತಕ್ಕಂಗೆ ಸಾಲದ ಚೂರಿಯನ್ನು ಹೆಚ್ಚಿಸ್ಕೊಂಡು ಹೋಗ್ಬೇಕಾಯ್ತದೆ. ನಾವು ಕಬ್ಬು ಆಗಲ್ಲ, ಒಂದು 10-15 ಸಾವಿರ ಆದರೆ ಒಂದು ಎಕರೆ ಕಬ್ಬು ಬೆಳೆದ್ಬಿಡ್ತೀವಿ. ಇವತ್ತು ಲಕ್ಷಾಂತರ ರೂಪಾಯಿ ಬೇಕು. ನೀವು ಸಾಲನ ಒಂದು 20-30 ಕೊಟ್ಬಿಡ್ತೀವಿ ಅಂತಂದರೆ ಅವ್ರು ಒಂದು ಎಕರೆ ಕಬ್ಬು ಬೆಳೆಯೋದು ಹೇಗೆ? ಹಾಗಾಗಿ ನೀವು ಸಾಲ ರೈಸ್ ಮಾಡಬೇಕು ಮತ್ತು ಹೊಸಗೂ ಸಾಲ ಕೊಡಬೇಕು ಅಂದಾಗ ಇದನ್ನೆಲ್ಲ ಒಪ್ಕೊಂಡು ಹೇಳಿದೆ. ನಾನು ಒಬ್ಬ ಹಿರಿಯ ಸಹಕಾರಿ ಬಗ್ಗೆ ನನಗೆ ಅತ್ಯಂತ ಅನುಭವ ಇದೆ. ಹಾಗಾಗಿ ಬಹುಶಃ ನಾನೇನಾದ್ರು MLA ಆಗಿ ಹೋಗಿದ್ರೆ ನಾನು ಇದು ಗದ್ದೆಗೆ ಪೊಯ್ಟ್ ಮಾಡ್ತಾ ಇದ್ದೀನಿ. ನಾನು ಅದೆಲ್ಲ ಒಪ್ಕೊಂಡ್ರು. ಹಾಗಾಗಿ ನನ್ನ ಕೇಳಿರಲಿಲ್ಲ, ನಾನು ಅರ್ಥ ಇಲ್ಲ, ನಾನು ಹಂಗಾಗಲ್ಲ, ನಾನು ಒಬ್ಬ ಶಾಸಕರ ಮುಂದೆ ಮಂತ್ರಿ ಸ್ಥಾನಕ್ಕೆ ಪೊಯ್ಟ್ ಮಾಡ್ತಕ್ಕಂಥ ಆಗಿರೋದ್ರಿಂದ ಬರಲ್ಲ ಅಂತೇಳಿ ಅದನ್ನೆಲ್ಲ ಆಯ್ಕೆ ಮಾಡೋದು. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟವರೆಲ್ಲರೂ ಹೊಸ ಸಾಲವನ್ನು ಕೊಟ್ಟಿದ್ದಾರೆ.